ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು 10 ತಿಂಗಳ ಅವಧಿಯಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಹೇಳಲಿ. ಹಳೆ ಶಾಸಕರು ಇದ್ದಂತಹ ಕಾಲದಲ್ಲಿ ತಂದಿದ್ದಂತಹ ಕೆಲಸಗಳಿಗೆ ಮತ್ತೊಮ್ಮೆ ಪೂಜೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಬಿ.ಆರ್. ರಾಮಚಂದ್ರ ಹೇಳಿದರು. ಅವರು ತಂಡಸ್ನಹಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ 10:30 ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವ ಕಾಮಗಾರಿಗಳಿಗೆ ಯಾವಾಗ ಟೆಂಡರ್ ಆಗಿದೆ ಎಂಬ ದಾಖಲೆಗಳನ್ನು ಯಾರು ಬೇಕಾದರೂ ನೋಡಲಿ, ನಾನು ಕೊಡುತ್ತೇನೆ. ಹಳೆ ಶಾಸಕರ ಅವಧಿಯಲ್ಲಿ ಟೆಂಡರ್ ಆಗಿ ಗುದ್ದಲಿ ಪೂಜೆ ಮಾಡಿರುವಂತಹ ಫೋಟೋಗಳಿದ್ದು ತೆಗೆದು ನೋಡಲಿ. ಒಂದೇ ಕಾಮಗಾರಿಗೆ 3 ಬಾರಿ ಶಾಸಕರು ಕಮಿಷನ್ ಆಸೆಗೆ ಪೂಜೆ ಮಾಡುತ್ತಿದ್ದಾರೆ. ಚುನಾವಣೆಗೂ ಮುನ್ನ ಅನುದಾನ ಬಿಡುಗಡೆಯಾಗದಿದ್ದರೂ ಹಲವು ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ ಎಂದು ಟೀಕಿಸಿದರು. ಶಾಸಕರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 10 ತಿಂಗಳು ಶಾಸಕರಾಗಿ 10 ತಿಂಗಳಾಯ್ತು. ಅವರು ಯಾವ್ದಾರ ಒಂದೇ ಒಂದು ಕೆಲಸ ಮಾಡಿದ್ದೀನಿ ಅಂತ ಅವ್ರು ಹೇಳಿ. ನಮ್ದು ಹಳೇ ಶಾಸಕರಿದ್ದಂಥ ಟೈಮ್ನಲ್ಲಿ ಏನು ಕೆಲಸ ಕಾರ್ಯಗಳನ್ನ ತಂದಿದ್ರು, ಯಾವುದೇ ಸ್ಕೀಮ್ ಆಗಲಿ, ಯಾವುದೇ ಒಂದು ರೋಡ್ ಆಗಲಿ, ಹಳೇದ ಡೇಟ್ ತೆಗೆದು ನೋಡಲಿ, ಯಾವ ಟೈಮ್ನಲ್ಲಿ ಟೆಂಡರ್ ಕರೆದಿದ್ರು, ಯಾವ ಟೈಮಲ್ಲಿ ಟೆಂಡರ್ ಅಪ್ರೂವ್ ಆಗಿದೆ ಅಂತ ಅವ್ರು ಹೇಳಿ. ಸುಮ್ಮನೆ ಇವರು ಏನೋ ಕಮಿಷನ್ ಆಸೆಗೋಸ್ಕರ ಇವರು ಅದರಲ್ಲಿ ಪೂಜೆ ಮಾಡಿರೋಂಥ ಫೋಟೋ ನಿಮ್ಮ ಮಾಧ್ಯಮದಲ್ಲಿ ಐತೆ. ಹಳೆ ಮಾಜಿ ಎಮ್.ಎಲ್.ಅವರು JDS ಶಾಸಕರು ಪೂಜೆ ಮಾಡಿರೋಂಥ ಫೋಟೋ ಹಳೆ ನಿಮ್ಮ ಮಾಧ್ಯಮ ಮಿತ್ರದಲ್ಲಿ ಐತೆ. ಈಗ ತಿರ್ಗಿ ಹೊಸ್ದಾಗಿ 2 ಸರಿ ಪೂಜೆ ಮಾಡಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ. ಅವ್ರದ್ದು ಏನಾರು ಇದ್ರೆ ಟೆಂಡರ್ ಆ ಡೇಟಾಗಿ ಕರೆದ್ರೆ ಅಂತ ಅವ್ರು MLA ಆದಮೇಲೆ ಕರೆದ್ರ, ಫಸ್ಟೇ ಕರೆದ್ರ ಅಂತ ನಿಮ್ಗೆ ದಾಖಲೆ ಸಮೇತ ಬೇಕಾದ್ರೆ ನಾನು ಕೊಡ್ತೀನಿ, ಬರೋಕೆ ಹೇಳಿ ಅವರು. ನೀನಪ್ಪ ಏನು ನಾನು ಬರೀ ಪೂಜೆ ಮಾಡಿಬಿಟ್ರೆ ಅದ ಯಾವ ಟೈಮಲ್ಲಿ ಗ್ರ್ಯಾಂಟ್ ಕೊಟ್ಟಿದ್ರು, ಯಾವ ಟೈಮಲ್ಲಿ ಟೆಂಡರ್ ಕರೆದ್ರು, ಅದು ಮುಖ್ಯ. ಪೂಜೆ ಮಾಡ್ತಾ ಇರ್ತಾರೆ 3 ಸರಿ. ಈ 50-54 ಅಂತ ಏನೈತೆ ಗ್ರ್ಯಾಂಟಲ್ಲಿ 10 ಕೋಟಿ ಅನುದಾನ ತಂದವ್ರೆ ನಿಜ. ಯಾಕೆ ಅದೇನು ಕೆಲಸ ಮಾಡೋಕ್ಕಲ್ಲ. ಈಗ ಏನು ಎಲೆಕ್ಷನ್ ಇತ್ತು ತಂದವರೇ, ಇಲ್ಲೆಲ್ಲ ಕಾರ್ಯಕರ್ತರಿಗೆ ನಾನು ಕೆಲಸ ಕೊಡ್ತೀನಿ ಅಂತ 5 ಲಕ್ಷ ಪೀಸ್ ವರ್ಕ್ ಮಾಡಿ ಯಾವ ಕೆಲಸ ಅಭಿವೃದ್ಧಿ ಆಗಲ್ಲ. ಅದೇನು ಕಾರ್ಯಕರ್ತರಿಗೆ ಅಂತ ಹೇಳ್ತಾರಲ್ಲ. ಕೆಲಸ ಪೂಜೆ ಮಾಡೋರು ಏನು 2 ದಿವಸ 3 ದಿವಸ ಏನು ದಿನ ಪೂಜೆ, ಎಲ್ಲ ಊರಲ್ಲೂ ಪೂಜೆ. ಅದಿನ್ನೂ ಗ್ರ್ಯಾಂಟು ಬಂದಿಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಪೂಜೆ. ನಮ್ಗೆ ಸಂತೋಷ, ಅಭಿವೃದ್ಧಿ ಮಾಡಲಿ ಶಾಸಕರು. ಅವ್ರು ಏನು ಗ್ರ್ಯಾಂಟ್ ತಂದು ಮಾಡ್ತಾರೋ ಅದು ಮಾಡಲಿ. ಹಳೆ ಗ್ರ್ಯಾಂಟ್ನ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಮನೆಗೆ ಕಾವೇರಿ ಗಂಗೆ, ಅದು ಜಲಜೀವನ ಯೋಜನೆ ಮೋದಿಜಿಯವರು ಸುಮಾರು 2 ವರ್ಷಗಳಿಂದ ಜಲಜೀವನ ಯೋಜನೆ ಮಾಡ್ತಾಯಿದ್ದಾರೆ. ಹಳೇದು ಗ್ರ್ಯಾಂಟ್ ಇದ್ದದನ್ನ ಇವ್ರು ಪೂಜೆ ಮಾಡೋರು. ಇವ್ರು ಬಂದಮೇಲೆ ಏನು ಗ್ರ್ಯಾಂಟ್ ಇದೆ ಕೇಳಿ. ಇವ್ರು ಬರೀ ಡೋಂಗಿ ಸರ್ಕಾರ ಬರೀ ಸುಳ್ಳು ಹೇಳ್ಕೊಂಡು ನುಡ್ದಂತ ಹೇಳಿದೀವಿ ಅಂತ ಬರೀ ಅಡ್ವರ್ಟೈಸ್ಮೆಂಟ್ಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಕೊಂಡು ಹಾಳು ಮಾಡ್ತಾ ಕೂತವ್ರೆ. ಶಾಸಕರು ಹೇಳ್ಬೇಕು, ನಾನು ಇಂಥ ಗ್ರ್ಯಾಂಟ್ ತಂದಿದ್ದೀನಿ, ಇಂಥ ಟೆಂಡರ್ ಆಗೋದು ಅಂತ ಅದು ಹೇಳಿ ನಾನು ಒಪ್ಕೋತೀನಿ. ಹಳೆ ಗ್ರ್ಯಾಂಟಿಗೆ ಚಿಕ್ಕಮಂಡ್ಯ ರೋಡು, ನಾಮಗಳ ರೋಡು, ಏನು ರೋಡ್ ಇತ್ತು ಆ ರೋಡ್, ಚಿಕ್ಕಮಂಡ್ಯ ರೋಡು 12 ಕೋಟಿದ್ನ ಮೊದಲೇ ಸುಧಾ ಟೆಂಡರ್ ಕರೆದಿದ್ರು. ನಾನು ಸುಧಾ ಟೆಂಡರ್ಗೆ ಭಾಗವಹಿಸಿದ್ದೆ. ನಮ್ಮ ಬೇಕಲ್ ರಾಘವ ಅಂತ ಕನ್ಸ್ಟ್ರಕ್ಷನ್ಗೆ ಆಗೈತೆ. ಅದು ಆಗಲೇ MLA ಶ್ರೀನಿವಾಸ್ ಅವರು ಪೂಜೆ ಮಾಡಿದರು. ತಿರುಗಿ ಮತ್ತೆ ನಮ್ಮ ಹಸ್ಕಾವಿ ರೋಡ್ನು ಸುಧಾ ನಾನೇ ಏಜೆನ್ಸಿ, ನನ್ನ ತಮ್ಮನೇ ಏಜೆನ್ಸಿ, ಅದನ್ನೂ ಸುಧಾ ಶ್ರೀನಿವಾಸ್ ಅವರು ಪೂಜೆ ಮಾಡಿದರು. ಅದನ್ನೇ ರಿಪೀಟ್ ಇದ್ರೆ ನಮ್ಮ ಹಸ್ಕಾವಿ ರೋಡ್ನ ಪೂಜೆ ಮಾಡಿಸಿದ್ದಾರೆ. 10 ಕೋಟಿ ಟೆಂಡ್ರು ಕಚ್ಚಿಗೆರೆ ಇದಾಗಿದೆ. 10 ಕೋಟಿ ಟೆಂಡರ್ ನನಗಾಗಿದ್ದನ್ನೇ ಕ್ಯಾನ್ಸಲ್ ಮಾಡಿ, ವೈಯಕ್ತಿಕವಾಗಿ ಅವ್ರ ದ್ವೇಷಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ, ಅದನ್ನೇ ಈಗ 3 ಭಾಗ ಮಾಡಿ ಟೆಂಡರ್ ಕರೆದಿದ್ದಾರೆ. ಅವ್ರು ತಂದಿರೋಂಥ ಗ್ರ್ಯಾಂಟ್ ಯಾವುದು ಅಂತ ಹೇಳಿ ನಾನು ಹೇಳ್ತೀನಿ. ಮೊನ್ನೆ ಹೇಳಿದ್ರು 12 ಲಕ್ಷ ಪೂಜೆ ಮಾಡಿ ರೋಡ್ ರೆಡಿ ಮಾಡ್ತೀನಿ ಏನು ನಮ್ಮ ಕನ್ಯಕಾ ಪರಮೇಶ್ವರಿ ದೇವಸ್ಥಾನವು ಹಳೇ ನಮ್ಮ ನಗರಸಭೆ ಗ್ರ್ಯಾಂಟ್ನೇ 12 ಲಕ್ಷನ ಏನು ಪ್ಯಾಚ್ ಮಾಡೋರು ಯಾವುದು ಮಾಡಿಲ್ಲ. 12 ಲಕ್ಷ ಪೂಜೆ ಮಾಡೋರ, 2 ಲಕ್ಷ ಪೂಜೆ ಮಾಡೋರ. MLA ಶಾಸಕರು ತರಬೇಕು, ಗ್ರ್ಯಾಂಟೇ ಮಾಡಿಸ್ಬೇಕು ನಾವು ಹೇಳ್ತೀವಿ.